ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಮಾತೆ. ಮಾರ್ನಿಂಗ್ ಒಂದು ವಾಕಿಂಗ್ ಮುಗಿಸ್ಕೊಂಬಂದ ತಕ್ಷಣ ಅಂತೇಳಿ ಒಂದು ಒಳ್ಳೆ ಟೀ ಕುಡಿಬೇಕು ಅನಿಸುತ್ತೆ. ಒಂದು ಒಳ್ಳೆ ಟೀ ಕುಡಿಬೇಕು ಅಂದರೆ ಮಾರ್ಕೆಟ್ನಲ್ಲಿ ಯಾವುದೇದೋ ತಗೊಂಬಂದು ಕುಡಿಯೋದಲ್ಲ. ಮಾರ್ಕೆಟ್ನಲ್ಲಿ ಸಿಗೋ ಟೀ ಪೌಡರು ಕಲಬೆರಕೆ ಇರುತ್ತೆ. ಯೂಸ್ ಮಾಡಿರೋ ಟೀ ಪೌಡ್ರನ್ನ ಮತ್ತೆ ಕಲರಿಂಗ್ನ ಮಿಕ್ಸ್ ಮಾಡಿ ಮತ್ತೆ ರೀಪ್ಯಾಕ್ ಮಾಡಿ ನಮ್ಮ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ಆಫರಲ್ಲಿ ಸಿಕ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಬಂದ್ಬಿಡ್ತೀವಿ. ನಾನು ಯೂಸ್ ಮಾಡೋದು ಮೋದಿ ಕೇರ್ ಟೀ ಪೌಡ್ರ್ ಆಗುತ್ತೆ. ಇದು ಫ್ರೂಟ್ ಆಫ್ ದಿ ಅರ್ತ್ ಅಂತ ಪ್ಯೂರ್ ಅಸ್ಸಾಂ ಟೀ ಆಗಿರುತ್ತೆ. ಇದನ್ನು ಕಟ್ ಮಾಡಿ ಟರ್ನ್ ಮಾಡಿ ಪ್ಯಾಕ್ ಮಾಡಿರ್ತಾರೆ. ಲೀಫ್ ಎಲ್ಲ ಅಷ್ಟೇ, ಅದು ಎಲೆಗಳು ಉದ್ದುದ್ದವಾಗಿ ಹರಳಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಟೀ ಕುದಿಬೇಕಾದ್ರೆ ಸುವಾಸನೆ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಕುದಿಯೋದಕ್ಕೆ ಏಲಕ್ಕಿ ಶುಂಠಿನ ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡಿ, ಇದಕ್ಕೆ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಅದರ ಸುವಾಸನೆ ಅಮೃತ ಅನಿಸುತ್ತೆ. ಅಷ್ಟು ಪರಿಮಳವಾಗಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಯ್ಲ್ ಮಾಡಿದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಸುವಾಸನೆ ನೋಡ್ತಾ ಇದ್ದರೆ ಸ್ವಲ್ಪ ದೊಡ್ಡ ಗ್ಲಾಸಲ್ಲೇ ಹಾಕ್ಕೊಂಡು ಕುಡಿಯೋಣ ಅನಿಸುತ್ತೆ. ಸೊ ಎಲ್ಲದಕ್ಕೂ ಲಿಮಿಟ್ ಬೇಕಲ್ವಾ. ಸೊ ಚೆನ್ನಾಗಿ ನೋಡಿ ಬಾಯ್ಲ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ನನಗೆ ಮೊದಲ ಟೀಯನ್ನೇ ಇಷ್ಟ ಇಲ್ಲ, ಆದರೂ ಸುವಾಸನೆಗೆ ಕುಡಿಬೇಕು ಅನಿಸುತ್ತೆ. ಸುವಾಸನೆ ನೋಡ್ತಾ ಇದ್ರೇ ದಿನಕ್ಕೆ ಒಂದು 4 ಸರಿ ಕುಡಿಬೇಕು ಅನಿಸುತ್ತೆ. ಸೊ 2 ಟೈಮ್ ಬೆಸ್ಟ್ ಅನಿಸುತ್ತೆ. ಸೊ ನಾನು ಇದಕ್ಕೆ ಶುಗರ್ನ ಆ್ಯಡ್ ಮಾಡ್ತಾಯಿಲ್ಲ, ನಾನು ಸ್ಟಿವಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಶುಗರ್ ಹಾಕ್ಕೊಳ್ಳಲ್ಲ. ಶುಗರು ರೈಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡಿರೋದ್ರಿಂದ ಸ್ಟಿವಿಯಾ ಪೌಡ್ರನ್ನ ಹಾಕೋತಾಯಿದ್ದೀನಿ. ಸ್ಟಿವಿಯಾ ಪೌಡ್ರು ಡಯಾಬಿಟಿಕ್ ಇರೋರು ಯೂಸ್ ಮಾಡ್ತಾರಲ್ಲ, ಅದು ನಮ್ಮ ಕಂಪ್ನಿಲೇ ಸಿಗುತ್ತೆ ನೋಡಿ. ಕುಡಿತಾ ಇದ್ದರೆ ಸ್ವರ್ಗ ಅನಿಸುತ್ತೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅಷ್ಟು ಅಮೃತವಾಗಿದೆ. ಥ್ಯಾಂಕ್ ಯು ಸೋ ಮಚ್.